So welcome back everyone. This is your 10th program and the title of the program is Develop a registration page for student enrollment as done in module 2 but without page refresh using Ajax. So Ajax use ಮಾಡ್ಕೊಂಡು we need to build a student registration form as done in module 2. Okay, so module 2 ಗಿಂತ simple ಆಗಿ ಇಡೋಣ. Just we'll keep one name and we'll make sure that it registers. So first of all, what is Ajax? So Ajax ಏನು ಅಂತಂದ್ರೆ I'll put one comment here so that you don't forget this. So Ajax stands for asynchronous JavaScript and XML. So Ajax stands for asynchronous JavaScript and XML. ಸೊ ಇದ್ರ ಕೆಲಸ ಏನು ಅಂತಂದ್ರೆ ಬೇಸಿಕಲಿ ಪ್ರತಿಯೊಂದು ಕಾಂಪೊನೆಂಟು ಆ್ಯಡ್ ಮಾಡಿದಾಗ ಅಥವಾ ಏನಾದ್ರು ಮಾಡಿದಾಗ ನಮ್ಮ ವೆಬ್ಸೈಟ್ ರಿಫ್ರೆಶ್ ಆಗದೆ ಡೈರೆಕ್ಟ್ ಏನು ರಿಕ್ವೈರ್ಮೆಂಟ್ಸ್ ಇದೆಯೋ ಅದನ್ನು ಮಾತ್ರ ರಿಫ್ರೆಶ್ ಮಾಡೋಕ್ಕೆ ನಾವು ಏಜಾಕ್ಸ್ನ ಯೂಸ್ ಮಾಡ್ತೀವಿ. ಐ ಹೋಪ್ ದಟ್ ಕ್ಲಿಯರ್ಸ್ ಇಫ್ ಯು ಹ್ಯಾವ್ ಎನಿ ಡೌಟ್ ಅಬೌಟ್ ಏಜಾಕ್ಸ್. ಸೊ ನೀವು ಆಲ್ರೆಡಿ ಓದಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ ದಟ್ಸ್ ಇಟ್. ಓಕೆ, ಸೊ ನಾನು ಏನು ಮಾಡಿದ್ದೀನಿ ನನ್ನ ಪ್ರೋಗ್ರಾಮ್ 10ನಲ್ಲಿ ಅಂತಂದರೆ ಐ ಹ್ಯಾವ್ ಮೇಡ್ ಸಮ್ ಪ್ರಿಪ್ರೇಷನ್ಸ್ ಹಿಯರ್ ಸೊ ದಟ್ ವಿ ಡು ನಾಟ್ ವೇಸ್ಟ್ ಟೈಮ್ ಇನ್ ಡೂಯಿಂಗ್ ಆಲ್ ದೋಸ್ ಸ್ಟಫ್. ಸೊ ಫಸ್ಟ್ ಥಿಂಗ್ ಏನಂತಂದರೆ ಐ ಹ್ಯಾವ್ ಕ್ರಿಯೇಟೆಡ್ ಅ ಮಾಡೆಲ್ಸ್. ಸೊ ಮಾಡೆಲ್ಸ್ ಡಾಟ್ ಪೈಯಲ್ಲಿ ನಾನು ಮಾಡೆಲ್ಸ್ನ ಕ್ರಿಯೇಟ್ ಮಾಡಿದ್ದೀನಿ. ಫೈನ್. ಸೊ ನೆಕ್ಸ್ಟ್ ಮಾಡೆಲ್ಸ್ ಕ್ರಿಯೇಟ್ ಆದಮೇಲೆ ಸೊ ಮಾಡೆಲ್ಸ್ ಇಸ್ ನಥಿಂಗ್ ಬಟ್ ದ ಡೇಟಾಬೇಸ್. ಸೊ ಡೇಟಾಬೇಸ್ ಕ್ರಿಯೇಟ್ ಆದಮೇಲೆ ನಾನು ಅಡ್ಮಿನಲ್ಲಿ ಅದನ್ನು ರಿಜಿಸ್ಟರ್ ಮಾಡಿಸಿದ್ದೀನಿ. ನೆಕ್ಸ್ಟ್ ಐ ಆಲ್ಸೋ ಕ್ರಿಯೇಟೆಡ್ URLs. ಸೊ urls.py ಅಲ್ಲಿ ನಾನು URL ಕೂಡ ಹಾಕಿದ್ದೀನಿ ಆ್ಯಂಡ್ ಐ ವಿಲ್ ಕಾಪಿ ದಿಸ್ ಆ್ಯಂಡ್ ಯೂಸ್ ದಿಸ್ ಟು ಕ್ರಿಯೇಟ್ ಮೈ ವ್ಯೂಸ್. ಸೊ ನಾನು ಏನು ವ್ಯೂ ಕ್ರಿಯೇಟ್ ಮಾಡ್ತೀನಿ ಅದಕ್ಕೆ ಇದನ್ನು ಯೂಸ್ ಮಾಡ್ಕೊತೀನಿ ನಾನು. ಓಕೆ, ಸೊ ನೆಕ್ಸ್ಟ್ ಥಿಂಗ್ ನಾನು ಇನ್ನೊಂದು ಏನು ರೆಡಿ ಮಾಡ್ಕೊಂಡಿದ್ದೀನಿ ಅಂತಂದರೆ ಐ ಹ್ಯಾವ್ ಡನ್ ಇಸ್ ಪ್ರೋಗ್ರಾಮ್ 10ನ ನಮ್ಮ settings.pyಗೆ ಆ್ಯಡ್ ಮಾಡಿದ್ದೀನಿ ಮತ್ತು URLs ಕೂಡ ಆ್ಯಡ್ urls.py ನಮ್ಮ ಪಾತ್ನ ಆ್ಯಡ್ ಮಾಡಿದ್ದೀನಿ. ಸೊ ಇಫ್ ಯು ಆರ್ ಆ್ಯಡಿಂಗ್ ದ ಪಾತ್ ಯು ಶುಡ್ ಡೂ ದಿಸ್. ಸೊ ನಾನು ಪ್ರೋಗ್ರಾಮ್ 10 ಅಂತ ಕೊಟ್ಟಿದ್ದೀನಿ, ಬಟ್ ಇಫ್ ಯು ಕ್ಯಾನ್ ಗಿವ್ ಎನಿಥಿಂಗ್ ಯು ವಾಂಟ್. ನೀವು ಬ್ಲ್ಯಾಂಕ್ ಕೊಟ್ಟರು ಇಟ್ ಈಸ್ ಓಕೆ. ಓಕೆ, ಸೊ ಇದಿಷ್ಟು ಎಲ್ಲ ಆದಮೇಲೆ ನೆಕ್ಸ್ಟ್ ವಾಟ್ ವಿ ನೀಡ್ ಟು ಡೂ ಅಂತ ಹೇಳಿದ್ರೆ ವ್ಯೂಸ್ ಬರಿಬೇಕು ಫಸ್ಟ್ ಆಫ್ ಆಲ್. ಸೊ ವ್ಯೂಸ್ ಬರೆಯೋಕ್ಕಿಂತ ಮುಂಚೆ ಅಲ್ಲಿ ಇಂಪೋರ್ಟ್ ಸರ್ಟನ್ ಸ್ಟಫ್. ಸೊ ಅದನ್ನೆಲ್ಲ ಇಂಪೋರ್ಟ್ ಮಾಡಾದ್ಮೇಲೆ ವಿಲ್ ಸ್ಟಾರ್ಟ್ ರೈಟಿಂಗ್ ಅವರ್ ವ್ಯೂಸ್. ಸೊ ಒನ್ ಥಿಂಗ್ ಏನಂತಂದರೆ obviously from dot models we need to import student data table. So I'll import student, and from django.http we need JSON response. So I'll also import that. So JSON response. So idishtu import ಆದರೆ we can work on our views. So first thing what I'll do ಅಂತ ಹೇಳಿದ್ರೆ ನಾನು urls.py ಬರ್ದಿದ್ದೆ ಇದನ್ನ. I'll just copy this. So I'll paste this. So register student and parameter will be the HTTP request. Okay, ಸೊ ಇದಾದಮೇಲೆ ಫಸ್ಟು ಏನು ಮಾಡೋಣ ಅಂತಂದರೆ ಫಸ್ಟ್ ಚೆಕ್ ಮಾಡೋಣ ಪೋಸ್ಟ್ ಮೆಥಡ್ ಬರ್ತಿದೆಯಾ, ಯಾವ ಮೆಥಡಲ್ಲಿ ಬರ್ತಿದೆ ಅಂತ. ಸೊ ಇಫ್ ರಿಕ್ವೆಸ್ಟ್ ಡಾಟ್ ಮೆಥಡ್ ಈಸ್ ಈಕ್ವಲ್ ಟು ಪೋಸ್ಟ್. ಸೊ ಪೋಸ್ಟ್, ಸೊ ಇದು ಪೋಸ್ಟ್ ಮೆಥಡ್ ಆಗಿದ್ರೆ ಅವಾಗ ಏನಾಗಬೇಕು ಅಂತಂದರೆ ನೇಮ್ ಈಸ್ ಈಕ್ವಲ್ ಟು ರಿಕ್ವೆಸ್ಟ್ ಡಾಟ್ ಪೋಸ್ಟ್ ಡಾಟ್ ಗೆಟ್. ಸೊ request.post.get ಅಲ್ಲಿ ಏನು ತಗೋಬೇಕು ಅಂತಂದರೆ ನೇಮ್. ಸೊ ನೇಮ್ ಆಫ್ ದ ಸ್ಟೂಡೆಂಟ್. ಸೊ ನೀವು ಮಲ್ಟಿಪಲ್ ಇದನ್ನು ಕ್ರಿಯೇಟ್ ಮಾಡ್ತೀರಾ, ನೇಮ್ ಲೈಕ್ ಏಜ್, ರೋಲ್ ನಂಬರ್ ಎಕ್ಸೆಟ್ರಾ ಎಲ್ಲ ಕ್ರಿಯೇಟ್ ಮಾಡ್ತೀರಾ ಅಂತಂದರೆ ಅಂಥ ಟೈಮಲ್ಲಿ ಈ ಥರ ಗೆಟ್ request.post.get ಏನಿದೆ ಎಲ್ಲ ವೇರಿಯೇಬಲ್ಸ್ಗೂ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ಇಟ್ ಈಸ್ ಫೈನ್. ಸೊ ಫಾರ್ ಸಿಂಗಲ್ ವೇರಿಯೇಬಲ್ ಇದು ಎನಫ್. ಓಕೆ, ಸೊ ಇದಾದಮೇಲೆ ನೇಮ್ನ ತೊಗೊಂಡ್ವಿ. ವಾಟ್ ಶುಡ್ ವಿ ಡೂ ವಿತ್ ದ್ಯಾಟ್ ನೇಮ್ ಅಂತ ಕೇಳಿದ್ರೆ ವಿ ಶುಡ್ ಆ್ಯಡ್ ಇಟ್ ಟು ದ ಡೇಟಾಬೇಸ್. ಸೊ ನಮ್ಮ ಡೇಟಾಬೇಸ್ ಏನಿದೆ, ನಾವು ಏನು ಡೇಟಾಬೇಸ್ ಕ್ರಿಯೇಟ್ ಮಾಡಿದ್ದೀವಿ ಅದರಲ್ಲಿ ನಾವು ಆ್ಯಡ್ ಮಾಡಬೇಕು. ಸೊ ಹೌ ಡು ವಿ ಡೂ ದ್ಯಾಟ್ ಅಂತ ಕೇಳಿದ್ರೆ ಸೊ ಸ್ಟೂಡೆಂಟ್ ಡಾಟ್ ಆಬ್ಜೆಕ್ಟ್ಸ್ ಡಾಟ್ ಕ್ರಿಯೇಟ್. ಸೊ ಕ್ರಿಯೇಟ್ ಏನು ನೇಮಲ್ಲಿ ಕ್ರಿಯೇಟ್ ಮಾಡಬೇಕು ಅಂತಂದರೆ ನೇಮ್ ಈಸ್ ಈಕ್ವಲ್ ಟು ನೇಮ್ ಅಂತ ಕ್ರಿಯೇಟ್ ಮಾಡ್ತೀವಿ. ಸೊ ಸ್ಟೂಡೆಂಟ್ ನೇಮ್ ಜೊತೆ ಏನು ನೇಮ್ ಪಾಸ್ ಮಾಡಿದೆ ಅದನ್ನು ತೊಗೊಂಡು ಒಂದು ನೇಮ್ ಕಾಲಮ್ನ ಕ್ರಿಯೇಟ್ ಮಾಡುತ್ತದು. ಓಕೆ, ಆ್ಯಂಡ್ ವಾಟ್ ಇಟ್ ಶುಡ್ ರಿಟರ್ನ್ ಅಂತ ಕೇಳಿದ್ರೆ ಇಟ್ ಶುಡ್ ರಿಟರ್ನ್ ಅ JSON response where it will display a message to us saying that message student registered successfully. Okay,
ಸೊ ಸ್ಟೂಡೆಂಟ್ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಆದಮೇಲೆ ಸ್ಟೇಟಸ್ ಕೋಡ್ ಕೊಡಬೇಕು. ಈಗ ಐ ಹೋಪ್ ಯು ನೋ ದಿಸ್, HTML ಅಲ್ಲಿ ಡಿಫ್ರೆಂಟ್ ಸ್ಟೇಟಸ್ ಕೋಡ್ಸ್ ಇರುತ್ತೆ. 200 ಓಕೆ, ಪೇಜ್ 4 ನಾಟ್ ಫೌಂಡ್ ಎರರ್, ಸೊ ಆ ಥರ ಎಲ್ಲ ಸ್ಟೇಟಸ್ ಕೋಡ್ಸ್ ಇರುತ್ತೆ. ಸೊ ಸಕ್ಸಸ್ಫುಲ್ ರಿಜಿಸ್ಟ್ರೇಷನ್ಗೆ ಐ ಹೋಪ್ ಯು ನೋ ವಾಟ್ ಶುಡ್ ಬಿ ದ ಸ್ಟೇಟಸ್. ಗೊತ್ತಿಲ್ಲ ಅಂತಂದರೆ ಇಟ್ ವಿಲ್ ಬಿ 200. ಸೊ ಸ್ಟೇಟಸ್ ಇಸ್ ಈಕ್ವಲ್ ಟು 200. ಸೊ ಏನು ಹೇಳ್ತಾ ಇದ್ದೀವಿ ಅಂತಂದರೆ 200 ಓಕೆ ಅಂತ ಹೇಳ್ತಾ ಇದ್ದೀವಿ. ಆಲ್ ರೈಟ್. ಸೊ ಇದಾದಮೇಲೆ ನೆಕ್ಸ್ಟ್ ಏನಂತಂದರೆ ಸೊ ವಿ ನೀಡ್ ಟು ರಿಟರ್ನ್. ಸೊ ರಿಟರ್ನ್, ಈ ರಿಟರ್ನ್ ಏನಿದೆ ಜೇಸನ್ ರೆಸ್ಪಾನ್ಸ್, ಅದು ಇಫ್ ಬ್ಲಾಕ್ಗೆ. ಸೊ ವಾಟ್ ನಾವು ಈಗೇನು ರಿಟರ್ನ್ ಮಾಡ್ತಾ ಇದ್ದೀವಿ ಅಂತಂದರೆ ರಿಜಿಸ್ಟರ್ ಸ್ಟೂಡೆಂಟ್ ಫಂಕ್ಷನ್ ಏನಿದೆ ಅದೇನು ರಿಟರ್ನ್ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಓಕೆ, ಸೊ ಈ ರಿಟರ್ನ್ ಏನು ಮಾಡಬೇಕು ಅಂತಂದರೆ ಇಟ್ ಶುಡ್ ರೆಂಡರ್ ಏನು ಅಂತ ಹೇಳಿದ್ರೆ ಒಂದು HTTP ರಿಕ್ವೆಸ್ಟ್ ಏನಿದೆ ಅದನ್ನು ತಗೊಂಡು ಇಟ್ ಶುಡ್ ಗಿವ್ ಅಸ್ ಪ್ರೋಗ್ರಾಮ್ 10/ what should we name our HTML? ನಾವು ರಿಜಿಸ್ಟರ್ ಸ್ಟೂಡೆಂಟ್ ಮಾಡ್ತಿರೋದು, ಸೊ ಐ ನೇಮ್ ಇಟ್ register_student itself. ಸೊ register student.html. ಸೊ ಈ HTML ಪೇಜ್ ಏನಿದೆ ಇದನ್ನು ರೆಂಡರ್ ಮಾಡಬೇಕು. ಸೊ ನಾನಿನ್ನೂ ಟೆಂಪ್ಲೇಟ್ಸ್ ಕ್ರಿಯೇಟ್ ಮಾಡಿಲ್ಲ. ಟೆಂಪ್ಲೇಟ್ಸ್ ಕ್ರಿಯೇಟ್ ಮಾಡಿದ ತಕ್ಷಣ ವಿ ವಿಲ್ ಡೂ ದ್ಯಾಟ್. ಸೊ ವಿಲ್ ಡೂ ದ್ಯಾಟ್. ಆ್ಯಂಡ್ ಇನ್ ಕೇಸ್ ಇಫ್ ಯು ವಾಂಟ್ ಏನೋ ಕರೆಕ್ಟಾಗಿ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ ಇದೆ ಅಂತಂದರೆ ಯು ಕ್ಯಾನ್ ಆ್ಯಡ್ ಒನ್ ಮೋರ್ ಜೇಸನ್ ರೆಸ್ಪಾನ್ಸ್ ಸೇಯಿಂಗ್ ದಟ್ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಫೇಲ್ಡ್, ಸ್ಟೇಟಸ್ ವಿಲ್ ಬಿ 400. ಸೊ 400 ಅಂದರೆ ದೇರ್ ಇಸ್ ಸಮಥಿಂಗ್ ರಾಂಗ್ ಅಂತ. ಸೊ ಯು ಕ್ಯಾನ್ ಸ್ಟಡಿ ಅಬೌಟ್ ದ ಸ್ಟೇಟಸ್ ಕೋಡ್ಸ್ ಲೇಟರ್. ಸೊ ಸ್ಟೇಟಸ್ ಕೋಡ್ ಇಲ್ಲಿಗೆ ನಾವು ಯೂಸ್ ಮಾಡಿದ್ರೆ 200 ಒಂದೇ. ಬಟ್ ಇಫ್ ಯು ವಾಂಟ್ ಯು ಕ್ಯಾನ್ ಆ್ಯಡ್ ಒನ್ ಮೋರ್ JSON response saying that something went wrong if something has went wrong. Okay, so and one more thing ಏನಂತಂದ್ರೆ, so I'll add CSRF_exempt. ಸೊ CSRF_exempt ಏನಕ್ಕೆ ಬೇಕು ಅಂತಂದ್ರೆ, ಸೊ ವಿ ನೀಡ್ ಇಟ್ ಟು ಮೇಕ್ ಶೋರ್ ದಟ್ ನಮ್ಮ CSRF ಒಂದು ಏನಿದೆ. ಸೊ ವಾಟ್ ಇಸ್ CSRF ಅಂತ ಕೇಳಿದ್ರೆ, CSRF ಸ್ಟ್ಯಾಂಡ್ಸ್ ಫಾರ್ ಕ್ರಾಸ್ ಸೈಟ್ ರಿಕ್ವೆಸ್ಟ್ ಫೋರ್ಜರಿ. ಸೊ CSRF ಏನಿದೆ ಅಂತಂದರೆ ಇಟ್ ಗಿವ್ಸ್ ಪ್ರೊಟೆಕ್ಷನ್. ಸೊ ನಮ್ಮ ಏನು HTML ಪೇಜ್ ಅಥವಾ ಏನಿದೆ ನಮ್ಮ ವೆಬ್ಸೈಟ್ ಏನಿದೆ ಅದಕ್ಕೆ ಪ್ರೊಟೆಕ್ಷನ್ ಕೊಡುತ್ತೆ. ಸೊ ವಿ ಆರ್ ಆಸ್ಕಿಂಗ್ ಅನ್ ಎಕ್ಸೆಂಪ್ಟ್ ಫ್ರಮ್ ಇಟ್ ಬಿಕಾಸ್ ಇದು ಒಂದು ಸೆಕ್ಯೂರಿಟಿ ಫೀಚರ್ ಇದು CSRF ಎಕ್ಸೆಂಪ್ಟ್ ಅನ್ನೋದು. ಸೊ ಆ ಸೆಕ್ಯೂರಿಟಿ ಫೀಚರಿಂದ ನಾವು ಎಕ್ಸೆಂಪ್ಟ್ ಹೇಳ್ತಾ ಇದ್ದೀವಿ ಸೊ ದಟ್ ವಿ ಕ್ಯಾನ್ ಡೂ ಸ್ಟಫ್ ಆ್ಯಂಡ್ ಲರ್ನ್ ಥಿಂಗ್ಸ್. ಸೊ ಅದಕ್ಕೋಸ್ಕರ CSRF ಎಕ್ಸೆಂಪ್ಟ್ ಅನ್ನೋದನ್ನು ಬರಿಬೇಕು. ಸೊ ಅದು ಬರೀ ಅದಿಷ್ಟಿದ್ರೆ ಸಾಕಾಗಲ್ಲ. ವಾಟ್ ವಿ ನೀಡ್ ಟು ಡೂ ಅಂತ ಕೇಳಿದ್ರೆ, def is_ax. ಸೊ ಇನ್ನೊಂದು ಫಂಕ್ಷನ್ ಕ್ರಿಯೇಟ್ ಮಾಡ್ತೀನಿ ajax ಆಗಿ. ಸೊ ದ ಪ್ಯಾರಾಮೀಟರ್ ಫಾರ್ ದಿಸ್ ಇಸ್ ಆಲ್ಸೋ HTTP ರಿಕ್ವೆಸ್ಟ್. ಸೊ HTTP ರಿಕ್ವೆಸ್ಟ್ ತೊಗೊಂಡು ಏನು ಮಾಡುತ್ತೆ ಅಂತಂದರೆ, ಸೊ ಇಟ್ ವಿಲ್ ರಿಟರ್ನ್ request.meta.get. what it should get ಅಂತ ಹೇಳಿದ್ರೆ, ಸೊ there is something known as HTTP_requested_with okay is equal to XML HTTP. okay, XML HTTP request. okay, so def is ax ಏನಿದೆಯಲ್ಲ, ಸೊ ದಿಸ್ ಇಸ್ ವೈ ವಿ ಆರ್ ಡೂಯಿಂಗ್ ದಿಸ್ ಅಂತ ಕೇಳಿದ್ರೆ, ಈ HTTP ರಿಕ್ವೆಸ್ಟೆಡ್ ವಿತ್ ಇದೆಯಲ್ಲ, ಸೊ ಇದು ಏನು ಮಾಡುತ್ತೆ ಅಂತಂದರೆ ಇದು ಮೆಟಾ ಡೇಟಾನ ರಿಕ್ವೆಸ್ಟ್ ಮಾಡ್ತಾ ಇದೆ. ನಮ್ಮ HTTP ಹೆಡರ್ ಏನಿದೆ ಅದರಿಂದ ಮೆಟಾ ಡೇಟಾನ ರಿಕ್ವೆಸ್ಟ್ ಮಾಡ್ತಿದೆ. ಸೊ ಇದು AX ರಿಕ್ವೆಸ್ಟ್ ಆಗಿದ್ರೆ ಮಾತ್ರ ಇದು ಈ ಕೆಲಸ ಮಾಡೋದು. ಸೊ ಅದಕ್ಕೋಸ್ಕರ ವಿ ಹ್ಯಾವ್ ರಿಟನ್ ದಿಸ್ ಆ್ಯಂಡ್ ಇಟ್ ಶುಡ್ ಗಿವ್ ಅಸ್ ದ XML HTTP ರಿಕ್ವೆಸ್ಟ್. ಸೊ XML HTTP ರಿಕ್ವೆಸ್ಟ್ ಏನಿದೆ ಅದು ಕೊಡಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್, CSRF exempt ವಿ ನೀಡ್ ಟು ಇಂಪೋರ್ಟ್ ದಟ್ ಆಸ್ ವೆಲ್. ಸೊ ಫ್ರಮ್ views.decorators.csrf
ಇಂಪೋರ್ಟ್ CSRF exempt. ಸೊ ಇಷ್ಟು ಉದ್ದ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ಕೇಳಿದ್ರೆ, ಸೊ ನೀವು ಯಾವ ಪೇಜಲ್ಲಿ ಬರಿತಾ ಇದ್ದೀರಾ, ಅದು ವ್ಯೂಸಲ್ಲಿ ಬರಿತಾ ಇದ್ದೀರಾ, ಓಕೆನಾ. ಸೊ ಜಾಂಗ್ ಡಾಟ್ ವ್ಯೂಸ್ ಅಲ್ಲೇ ಬಂದಿದೆ. ಸೊ ನೆಕ್ಸ್ಟ್ ಡೆಕೋರೇಟರ್ಸ್ ಒಂದೇ ನೆನ್ಪಿಟ್ಕೊಬೇಕಷ್ಟೇ ನೀವು. ಸೊ ಡೆಕೋರೇಟರ್ಸಲ್ಲಿ ನಾವು ಏನು ಕೇಳ್ತಾ ಇದ್ದೀವಿ ಅಂತಂದರೆ CSRF ಎಕ್ಸಾಮ್ಟ್ ಕೇಳ್ತಾ ಇದ್ದೀವಿ. ಸೊ CSRF ಎಕ್ಸಾಮ್ಟ್ ಕೇಳಬೇಕು ಅಂತಂದರೆ ಅದು ಎಲ್ಲಿರಬೇಕು, CSRF ಮಾಡ್ಯೂಲಲ್ಲೇ ಇರಬೇಕು ತಾನೆ. ಸೊ ಜಾಂಗ್ ಡಾಟ್ ವ್ಯೂಸ್ ಡಾಟ್ ಡೆಕೋರೇಟರ್ಸ್ ಡಾಟ್ CSRF ಅಂತ ಹೇಳಿದ್ರೆ you'll remember that path easily, and we need to import CSRF exempt. Okay, so this is done. ಸೊ ನಮ್ಮ ವ್ಯೂಸ್ ಬರೆದು ಆಯಿತು. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ we need to add templates. ಸೊ I'll add templates here. So templates ಅನ್ನೋ ಫೋಲ್ಡರ್ ಆ್ಯಡ್ ಮಾಡ್ತೀನಿ. ಸೊ templates, ಸೊ ಟೆಂಪ್ಲೇಟ್ಸ್ ಒಳಗಡೆ ಮತ್ತೊಂದು ಫೋಲ್ಡರ್ ಆ್ಯಡ್ ಮಾಡ್ತೀನಿ, ಪ್ರೋಗ್ರಾಮ್ 10 ಅಂತ. ಸೊ ಪ್ರೋಗ್ರಾಮ್ 10, ಆ್ಯಂಡ್ ಈ ಪ್ರೋಗ್ರಾಮ್ 10 ಒಳಗಡೆ I'll create this page. ಸೊ register student.html, I am copying this, then copy ಮಾಡಿ I'll paste it here. So okay, never mind, I'll just type it. So register underscore student.html. ಓಕೆ, ಸೊ HTML ಪೇಜಿಗೆ ಬಂದ್ವಿ ಈಗ. ಸೊ HTML ಪೇಜಲ್ಲಿ ವಾಟ್ ವಿ ನೀಡ್ ಟು ರೈಟ್ ಅಂತ ಹೇಳಿದ್ರೆ, ವಿ ನೀಡ್ ಟು ರೈಟ್ 2 ಥಿಂಗ್ಸ್. ಫಸ್ಟ್ ಥಿಂಗ್ ಏನು ಅಂತ ಹೇಳಿದ್ರೆ, ವಿ ನೀಡ್ ಟು ರೈಟ್ ಆರ್ HTML ಕೋಡ್ ಆಬ್ವಿಯಸ್ಲಿ. ಸೊ HTML ಕೋಡ್ ಜೊತೆಗೆ ಇನ್ನೊಂದು ಏನು ಬರೀಬೇಕು ಅಂತ ಹೇಳಿದ್ರೆ, ವಿ ನೀಡ್ ಟು ರೈಟ್ ಆರ್ ಜಾವಾಸ್ಕ್ರಿಪ್ಟ್ ಕೋಡ್ ಆಸ್ ವೆಲ್. ಸೊ ಜಾವಾಸ್ಕ್ರಿಪ್ಟ್ ಕೋಡ್ ಏನಿದೆ ಅದನ್ನು ಕೂಡ ಬರೀಬೇಕು. ಡೋಂಟ್ ವರಿ, ಐ ವಿಲ್ ಮೇಕ್ ಶೋರ್ ನಾನು ಎಷ್ಟು ಸಿಂಪಲ್ ಆಗಿ ಇರುತ್ತೋ ಅಷ್ಟು ಸಿಂಪಲ್ ಆಗಿ ಇಡೋಕ್ಕೆ ಟ್ರೈ ಮಾಡ್ತೀನಿ ಜಾವಾಸ್ಕ್ರಿಪ್ಟ್ನ. ಬಟ್ you have to work on your JavaScript. ಸೊ ಜಾವಾಸ್ಕ್ರಿಪ್ಟ್ ಇಲ್ಲ ಅಂತಂದರೆ ಮೋಸ್ಟ್ ಆಫ್ ದ ವೆಬ್ಸೈಟ್ಸ್ ವರ್ಕ್ ಮಾಡಿಸೋದು ತುಂಬ ಕಷ್ಟ ಆಗುತ್ತೆ. ಸೊ ಮೇಕ್ ಶೋರ್ ಯು ಅಟ್ ಲೀಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್. ಸೊ ನಿಮಗೆ ಎಂಟೈರ್ ಜಾವಾಸ್ಕ್ರಿಪ್ಟ್ ಗೊತ್ತಿಲ್ಲ ಅಂತಂದ್ರು ಇದಿಷ್ಟಾರು ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಓಕೆ, ಸೊ ಫಸ್ಟ್ ಥಿಂಗ್ ವಾಟ್ ಐ ಡು ಅಂತಂದರೆ ಒಂದು ಬಾಯ್ಲರ್ ಪ್ಲೇಟ್ ಟೆಂಪ್ಲೇಟ್ ಹಾಕೊತೀನಿ, ಆ್ಯಂಡ್ ಟೈಟಲ್ ವಾಟ್ ಐ ಡು ಇಸ್ ಐ ವಿಲ್ ಕೀಪ್ ರಿಜಿಸ್ಟರ್ ಸ್ಟೂಡೆಂಟ್. ಸೊ ರಿಜಿಸ್ಟರ್ ಸ್ಟೂಡೆಂಟ್. ಓಕೆ, ಸೊ ರಿಜಿಸ್ಟರ್ ಸ್ಟೂಡೆಂಟ್ ಟೈಟಲ್ ಹಾಕಿದ್ದೀನಿ, ಆ್ಯಂಡ್ ನನ್ನ ಬಾಡಿಲಿ ನಾನು ಏನು ಹಾಕ್ತೀನಿ ಅಂತ ಹೇಳಿದ್ರೆ ಒಂದು ಫಾರ್ಮ್ ಹಾಕ್ತೀನಿ. ಸೊ ಫಾರ್ಮ್, I'll give it one ID as well. So ID is equal to form. So I'll give this form, and action, I don't think we need action for now, so I'll remove this. If I want, I'll use it again. ಸೊ ಫಾರ್ಮ್ ಹಾಕಿತ್ತು. ನೆಕ್ಸ್ಟ್ ಲೇಬಲ್. ಸೊ ಲೇಬಲ್ ಯಾವುದಕ್ಕೆ ಅಂತ ಕೇಳಿದ್ರೆ, ಲೇಬಲ್ ಇಸ್ ಫಾರ್ ನೇಮ್. ಸೊ ನಾವೇನು ನೇಮ್ ಫೀಲ್ಡ್ ಕೊಡ್ತಾ ಇದ್ದೀವಿ ಅದಕ್ಕೆ. ಸೊ ಏನು ನೇಮ್ ಫೀಲ್ಡ್ ಕೊಡ್ತಾ ಇದ್ದೀವಿ ಅದಕ್ಕೆ. ಸೊ ನೇಮ್ is equal to I mean not name is equal to, ಸೊ ನೇಮ್ ಅಂತ ಕೊಟ್ಬಿಟ್ಟು, ಸೊ ನೇಮ್ ಅಂತ ಲೇಬಲ್ ಕೊಟ್ಟಾದ್ಮೇಲೆ ನೆಕ್ಸ್ಟ್ ವಾಟ್ ವಿ ನೀಡ್ ಟು ಅಂತ ಹೇಳಿದ್ರೆ ಒಂದು ಇನ್ಪುಟ್ ಟ್ಯಾಗ್ ತೊಗೊಬೇಕು. ಸೊ ಇನ್ಪುಟ್ ಟ್ಯಾಗ್ ಟೈಪ್ ಇಸ್ ಟೆಕ್ಸ್ಟ್. ಸೊ ಟೈಪ್ ಟೆಕ್ಸ್ಟ್ ಇರುತ್ತೆ. ನೆಕ್ಸ್ಟ್ ID is ನೇಮ್. ಸೊ ನೇಮ್ ಅಂತ ಲೇಬಲ್ ಕೊಟ್ಟಿದ್ದೀವಲ್ಲ, ಸೊ ಅದಕ್ಕೋಸ್ಕರ ID ಕೊಡಬೇಕಿಲ್ಲಿ. ಆ್ಯಂಡ್ ನೆಕ್ಸ್ಟ್ ಇಫ್ ಯು ವಾಂಟ್ ಯು ಕ್ಯಾನ್ ಆ್ಯಡ್ ದಿಸ್ ಆಸ್ ವೆಲ್, ನೇಮ್ is equal to ನೇಮ್, and we'll make this required so that nobody will skip this. So ಕೊಡ್ಲೇ ಎಂಟರ್ ಮಾಡಲೇಬೇಕು. Then we'll add a simple button to this, and it should be of type submit. ಸೊ ಟೈಪ್ ಸಬ್ಮಿಟ್ ಆದ್ಮೇಲೆ ಇಲ್ಲಿ ಏನಿರಬೇಕು ಅಂತಂದರೆ ರಿಜಿಸ್ಟರ್. ಸೊ ರಿಜಿಸ್ಟರ್. ಸೊ ಇಷ್ಟೇ. ನಿಮ್ಮ HTML ಇಸ್ ಓನ್ಲಿ ದಿಸ್ ಮಚ್, ಬಟ್ ನೀವು ಜಾವಾಸ್ಕ್ರಿಪ್ಟ್ ಬರೀಬೇಕು. ಸೊ ಜಾವಾಸ್ಕ್ರಿಪ್ಟ್ ಎಲ್ಲಿ ಬರೀತೀರಾ ನೀವು ಅಂತ ಹೇಳಿದ್ರೆ, ಸೊ ಗೋ ಟು ಯುವರ್ ಹೆಡ್, ಆ್ಯಂಡ್ ಅಂಡರ್ ದಿಸ್ ಹೆಡ್, ಸೊ ನಿಮ್ಮ ಟೈಟಲ್ ಏನಿರುತ್ತೆ ಅದ್ರ ಕೆಳಗಡೆ ಒಂದು ಸ್ಕ್ರಿಪ್ಟ್ ಟ್ಯಾಗ್ ಹಾಕಿ. ಓಕೆ, ಸೊ ಇನ್ಸೈಡ್ ದಿಸ್ ಸ್ಕ್ರಿಪ್ಟ್ ಟ್ಯಾಗ್ ನೀವು ನಿಮ್ಮ ಜಾವಾಸ್ಕ್ರಿಪ್ಟ್ನ ಬರೀಬೇಕು. ಓಕೆ, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಎಲ್ಲಿ ನಾವು ಜಾವಾಸ್ಕ್ರಿಪ್ಟ್ ಎಲ್ಲಿ ಬರೀಬೇಕು ಅಂತ. ಸೊ now let's start writing our JavaScript. ಸೊ ಜಾವಾಸ್ಕ್ರಿಪ್ಟಲ್ಲಿ ಏನು ಮಾಡಬೇಕು, ಸೊ ಜಾವಾಸ್ಕ್ರಿಪ್ಟಲ್ಲಿ ಏನು ಮಾಡಬೇಕು ಅಂತ ಕೇಳಿದ್ರೆ, ಸೊ ಇಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಡಾಕ್ಯುಮೆಂಟ್ ಏನು ನಮ್ಮ ಒಂದು HTML ಪೇಜ್ ಏನಿದೆ ಅದನ್ನು ಡಾಕ್ಯುಮೆಂಟ್ ಅಂತ ಕರಿತೀವಿ. ಸೊ ಆ ಡಾಕ್ಯುಮೆಂಟು ಹೇಗೆ ಬಿಹೇವ್ ಆಗಬೇಕು ವೆನ್ ಸರ್ಟೆನ್ ಥಿಂಗ್ಸ್ ಹ್ಯಾಪನ್ ಅಂತ ಹೇಳೋದು ವಿ ಡೂ ಇಟ್ ಥ್ರೂ ಜಾವಾಸ್ಕ್ರಿಪ್ಟ್. ಮತ್ತು ನಮ್ಮ ಏನು ಪೇಜ್ ಇದೆ ಅದನ್ನು ಲೈಕ್ ರೆಸ್ಪಾನ್ಸಿವ್ ಮತ್ತು ಇಂಟರಾಕ್ಟಿವ್ ಮಾಡೋಕ್ಕೆ ಜಾವಾಸ್ಕ್ರಿಪ್ಟ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಥಿಂಗ್ ವಾಟ್ ಐ ಡೂ ಅಂತ ಕೇಳಿದ್ರೆ, ಓಕೆ, ಸೊ ಡಾಕ್ಯುಮೆಂಟ್ ಡಾಟ್ ಆ್ಯಡ್ event listener. So content loaded.
ಸೊ ಈ DOM content loaded ಏನಿದೆ, ಸೊ what ಇದೇನು ಮಾಡಿ, ಫಸ್ಟ್ ಐ ವಿಲ್ ಟೈಪ್ ದಿಸ್ ಕೋಡ್ ಅಂಡ್ ಎಕ್ಸ್ಪ್ಲೇನ್ ವಾಟ್ ಇಟ್ ಇಸ್ ಡೂಯಿಂಗ್. ಸೊ ಫಂಕ್ಷನ್ document dot get element by id. So register, what did we give here? Okay, form anta ಕೊಟ್ವಿ. So I think form ಅಂತಾನೆ ಕೊಟ್ಟು, yes, form ಅಂತ ಕೊಟ್ಟಿದ್ವಿ. ಸೊ form, ಸೊ form ಇದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ dot add event listener. So submit comma, sorry, submit comma function e and e dot prevent. Okay, so I think I messed something up. One second. What did I miss? So function, okay, sorry. So function e, ಸೊ ಫಂಕ್ಷನ್ ಗೆ ನಾವು ಏನು ಮಾಡಬೇಕು ಅಂತಂದರೆ ಇ ಡಾಟ್ ಪ್ರಿವೆಂಟ್ ಡಿಫಾಲ್ಟ್ ಕೊಡಬೇಕು. ಓಕೆ, ಸೊ ಇದಿಷ್ಟು ನಾನು ಏನು ಮಾಡಿದೆ ಅಂತ ಫಸ್ಟ್ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಸೊ ಈ ಡಾಕ್ಯುಮೆಂಟ್ ಇದೆಯಲ್ಲ, ವಾಟ್ ಇಸ್ ದಿಸ್ ಡಾಕ್ಯುಮೆಂಟ್ ಅಂತ ಕೇಳಿದ್ರೆ ನಮ್ಮ HTML ಪೇಜ್ ಏನಿದೆ ಅದನ್ನು ಡಾಕ್ಯುಮೆಂಟ್ ಅಂತ ಕರಿತೀವಿ. ಸೊ ಇದಕ್ಕೇನೆ ನಾನು ಒಂದು ಇವೆಂಟ್ ಲಿಸ್ನರ್ ಆ್ಯಡ್ ಮಾಡ್ತೀನಿ. ಸೊ ಇವೆಂಟ್ ಲಿಸ್ನರ್ ಇಸ್ ನಥಿಂಗ್ ಬಟ್, ಸೊ ನೀವು ಏನಾದ್ರು ಒಂದು ಮೌಸ್ ಕ್ಲಿಕ್ ಮಾಡಿದ್ರೆ ಅಥವಾ ಏನಾರು ಮಾಡಿದ್ರೆ ಅದನ್ನು ಒಂದು ಇವೆಂಟ್ ಲಿಸ್ನರ್ ಥ್ರೂ ನಾವು ಲಿಸನ್ ಮಾಡ್ಬೋದು. ಸೊ ವಾಟ್ ಐ ಆಮ್ ಡೂಯಿಂಗ್ ಅಂತಂದರೆ DOM ಕಂಟೆಂಟ್ ಲೋಡ್, ಅಂದರೆ DOM ಕಂಟೆಂಟ್ ಏನು ಅಂತಂದರೆ ನಮ್ಮ HTML. ಸೊ ನಮ್ಮ HTML ಲೋಡ್ ಆಗೋವರೆಗೂ ಏನೂ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಈ DOM ಕಂಟೆಂಟ್ ಲೋಡೆಡ್ನ ಹಾಕ್ತಾ ಇದ್ದೀನಿ. ಸೊ ಈ DOM ಕಂಟೆಂಟ್ ಎಲ್ಲ ಲೋಡ್ ಆದಮೇಲೆ ಏನಾಗಬೇಕು ಅಂತಂದರೆ ದಿಸ್ ಶುಡ್ ಎಕ್ಸಿಕ್ಯೂಟ್. ಸೊ ಏನಂತಂದರೆ, ಸೊ ಏನೇನು ನಾವು ಡೇಟಾ ಕೊಡ್ತೀವಿ ಸೊ ನಮ್ಮ ಫಾರ್ಮ್ಗೆ, ಸೊ ಅದನ್ನೆಲ್ಲ ಗೆಟ್, ಸೊ ಐ ಡಿ ಏನಿದೆ, ಸೊ ನಮ್ಮ ಫಾರ್ಮ್ ಐ ಡಿ ಏನು ಫಾರ್ಮ್ ಅಂತಿದೆ, ಸೊ ಆ ಐ ಡಿಯಿಂದ ನಮಗೆ ಎಲ್ಲ ಡೀಟೇಲ್ಸ್ನು ತೊಗೊತೀವಿ. ಸೊ ಎಲ್ಲ ಡೀಟೇಲ್ಸ್ ತೊಗೊಂಡು ಸಬ್ಮಿಟ್ ಲಿಸ್ನರ್ಗೋಸ್ಕರ ಕಾಯ್ತೀವಿ. ಅವ್ರು ಸಬ್ಮಿಟ್ ಮಾಡಿದ ತಕ್ಷಣ ಅದು ಸಬ್ಮಿಟ್ ಆಗಬೇಕು ಅಂತ ಹೇಳ್ತಾ ಇದ್ದೀವಿ. ಆ್ಯಂಡ್ ಪ್ರಿವೆಂಟ್ ಡಿಫಾಲ್ಟ್ ಏನಂತಂದರೆ ನಾವು ಒಂದಷ್ಟು ಡಿಫಾಲ್ಟ್ ಬಿಹೇವಿಯರ್ಸ್ ಇರುತ್ತೆ. ಸೊ ಆ ಡಿಫಾಲ್ಟ್ ಬಿಹೇವಿಯರ್ಸ್ನ ಚೇಂಜ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಏನು ಮಾಡ್ತೀವಿ, ಇದನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ಇದಿಷ್ಟು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಪಾರ್ಟ್ ನಾವು. ಸೊ ಇದಿಷ್ಟ ಆದಮೇಲೆ ಹೌ ಟು ಕ್ರಿಯೇಟ್ ವೇರಿಯೇಬಲ್ಸ್ ಇನ್ ಜಾವಾಸ್ಕ್ರಿಪ್ಟ್ ಅಂತ ಕೇಳಿದ್ರೆ 3 ಥರ ಕ್ರಿಯೇಟ್ ಮಾಡ್ಬೋದು. ಒಂದು ಲೆಟ್ ಯೂಸ್ ಮಾಡಿಕೊಂಡು, ಇನ್ನೊಂದು ಕಾನ್ಸ್ಟ್ ಯೂಸ್ ಮಾಡಿಕೊಂಡು, ಇನ್ನೊಂದು ವ್ಯಾರ್ ಯೂಸ್ ಮಾಡಿಕೊಂಡು. ಸೊ ಇಲ್ಲಿ ಕ್ರಿಯೇಟ್ ಯೂಸಿಂಗ್ ವ್ಯಾರ್. ಸೊ ವ್ಯಾರ್ ಆಫ್ XHR is equal to new XML HTTP request. ಸೊ ನಾವೇನು HTTP ರಿಕ್ವೆಸ್ಟ್ ಏನಿದೆ ಅದನ್ನು ಇಲ್ಲಿ ಏನೋ XHR ಅನ್ನೋದ್ರಲ್ಲಿ ಸ್ಟೋರ್ ಮಾಡ್ತಾ ಇದ್ವಿ. ಸೊ HTTP ರಿಕ್ವೆಸ್ಟ್ ಬಂದ ತಕ್ಷಣ ವಾಟ್ ಇಟ್ ಶುಡ್ ಹ್ಯಾಪನ್ ಅಂತ ಕೇಳಿದ್ರೆ, ಇಟ್ ಶುಡ್ ಓಪನ್ ದಟ್ HTTP ರಿಕ್ವೆಸ್ಟ್, ಮತ್ತು ಅದರಲ್ಲಿ ಪೋಸ್ಟ್ ಇದೆಯಾ ಇಲ್ವಾ, ಇಟ್ ಇಸ್ ಪೋಸ್ಟ್ ಮೆಥಡ್ ಅಲ್ವಾ ಅಂತ ಚೆಕ್ ಮಾಡಬೇಕು. ಇಫ್ ಇಟ್ ಇಸ್ ಪೋಸ್ಟ್ ಮೆಥಡ್, ಇಟ್ ಶುಡ್ ಫೆಚ್ ದ URL. ಸೊ URL register underscore student, register underscore student, close the URL, and ಇದಿಷ್ಟು ಡಬಲ್ ಕೋಟ್ಸ್ ಅಲ್ಲಿ ಇರಬೇಕು. ಸೊ ಐ ವಿಲ್ ಡೂ ದಟ್ as well. So put it in quotes. ಸೊ ಇದೇನಕ್ಕೆ ಎರರ್ ಬರ್ತಿದೆ? ಓಕೆ, ಸೊ ದಿಸ್ ಶುಡ್ ಬಿ ಇನ್ ಡಬಲ್ ಕೋಟ್ಸ್. ಜಸ್ಟ್ ಓದ ಕೋಟ್ಸ್ ಸರಿ ರಿಮೂವ್ ಮಾಡ್ಬಿಟ್ಟು ಒಟ್ಟಿಗೆ ಹಾಕ್ತೀವಿ. ಡಬಲ್ ಕೋಟ್ಸ್ ಆ್ಯಂಡ್ ದೆನ್ ಟ್ರೂ. ಸೊ ಇದಿಷ್ಟು ಮಾಡಿದ್ವಿ. ಸೊ ವಾಟ್ ಡಿಡ್ ವಿ ಡೂ ದಿಸ್ ಇನ್ ದಿಸ್ ಲೈನ್ ಅಂತ ಕೇಳಿದ್ರೆ, ಸೊ ಫಸ್ಟ್ ಥಿಂಗ್ ಏನು ಅಂತಂದರೆ ಪೋಸ್ಟಾ ಇಲ್ವಾ ಅಂತ ಚೆಕ್ ಮಾಡಿ. ಸೊ ಪೋಸ್ಟಾ ಇಲ್ಲ ಅಂತ ಚೆಕ್ ಮಾಡಿದ್ವಿ. ನೆಕ್ಸ್ಟು URLಗೆ ಹೋಗಬೇಕು. ಸೊ URL ಇನ್ಕಂಪ್ಲೀಟ್ ಇದೆ. ಓಕೆ, URL ಸರಿ ಇದೆ. ಓಕೆ, ಫೈನ್. ಸೊ ಇದಿಷ್ಟ ಆದಮೇಲೆ ನೆಕ್ಸ್ಟು ಪ್ಯಾರಾಮೀಟರ್ ಟ್ರೂ ಏನಿದೆ ಇದು ಅಸಿಂಕ್ರನಸ್ ಆಗಿರಬೇಕು ಅಂತ ಹೇಳ್ತಾ ಇದೆ. ಸೊ ಇದಿಷ್ಟಾದರೆ ವಾಟ್ ಇಟ್ ವಿಲ್ ಡೂ, ಇಟ್ ವಿಲ್ ಇನಿಷಿಯಲೈಸ್ ಅ ನ್ಯೂ ರಿಕ್ವೆಸ್ಟ್. ಸೊ ಒಂದು ಹೊಸ ರಿಕ್ವೆಸ್ಟ್ನ ಇನಿಷಿಯಲೈಸ್ ಮಾಡ್ತಾ ಇದೆ. ಇದು ಪೋಸ್ಟ್ ಆಗಿದ್ದು, URL ಕರೆಕ್ಟಾಗಿತ್ತು, ಇದು ಎಸಿಂಕ್ರನಸ್ ಮಾಡಿದ್ರೆ, ಸೊ ಇಟ್ ವಿಲ್ ಇನಿಷಿಯಲೈಸ್ ಅ ನ್ಯೂ ರಿಕ್ವೆಸ್ಟ್ ಯೂಸಿಂಗ್ ಪೋಸ್ಟ್ ಮೆಥಡ್. ಸೊ
ಪೋಸ್ಟ್ ಮೆಥಡ್ ಯೂಸ್ ಮಾಡ್ಕೊಂಡು ಒಂದು ರಿಕ್ವೆಸ್ಟ್ನ ಇನಿಷಿಯಲೈಸ್ ಮಾಡುತ್ತೆ. ಸೊ ಅಲ್ಲಿ ನಾವು ಏನು ರಿಕ್ವೆಸ್ಟ್ ಪೋಸ್ಟ್ ಆಗಿದೆಯಾ ಏನು ಅಂತ ಚೆಕ್ ಮಾಡಬೇಕು ಅಂತ ಹೇಳಿದ್ವಿ, ಆ ಕೆಲಸ ಇಲ್ಲಿ ಆಗ್ತಾ ಇದೆ. ಸೊ ನೆಕ್ಸ್ಟ್ ಏನಂತಂದರೆ XHR ಡಾಟ್ set request header. So header content type comma application slash www form URL encoded ಮತ್ತೆ ಇನ್ನೊಂದ್ಸಲ XHR ಡಾಟ್ ಸೆಟ್ ರಿಕ್ವೆಸ್ಟ್ ಹೆಡರ್. ಸೊ ಇಲ್ಲಿ ಏನಾಗ್ತೀವಿ ಅಂತಂದರೆ X requested with XML HTTP request. ಸೊ ಇದು ಎರಡು ಲೈನ್ ನಾನು ಏನು ಮಾಡಿದೆ ಅಂತ ಕೇಳಿದ್ರೆ, ಸೊ ಇದು ಏನು ಕಂಟೆಂಟ್ HTTP ರಿಕ್ವೆಸ್ಟ್ ಹೆಡರ್ ಏನು ಮಾಡುತ್ತೆ ಅಂತಂದರೆ, ಏನು ನಾವು ರಿಕ್ವೆಸ್ಟ್ ಕಳಿಸಿದ್ದೀವಲ್ಲ, ಸೊ ಅದ್ರ ಏನಿದು ಹೆಡರ್ ಏನಿದೆ, ಸೊ ಅದನ್ನು ಹೇಗೆ ಸೆಟ್ ಮಾಡಬೇಕು ಅಂತ ಹೇಳುತ್ತೆ ಈ ಸೆಟ್ ರಿಕ್ವೆಸ್ಟ್ ಹೆಡರ್ ಏನಿದೆ. ಸೊ ಈ ಸೆಟ್ ರಿಕ್ವೆಸ್ಟ್ ಹೆಡರಲ್ಲಿ ಏನಿದೆ, ಇದು ಕಂಟೆಂಟ್ ಟೈಪ್ ಅಂತ ಒಂದಿರುತ್ತೆ. ಸೊ ಕಂಟೆಂಟ್ ಟೈಪ್ನ ನಾವು ಏನಾಗಿ ಸೆಟ್ ಮಾಡ್ತಾ ಇದ್ದೀವಿ ಅಂತಂದರೆ, ಸೊ ನಾವು ಏನು ಡೇಟಾ ಕಳಿಸ್ತೀವಿ ಅದು URL ಅಲ್ಲಿ ಎನ್ಕೋಡ್ ಆಗಿ ಹೋಗಬೇಕು ಅಂತ ಹೇಳ್ತಾ ಇದ್ದೀವಿ. ನಾವು ಏನು ಡೇಟಾ whatever the data we send, it should be encoded. So post method ಅಲ್ಲಿ ಎನ್ಕೋಡ್ ಮಾಡೇ ಕಳಿಸೋದಲ್ವಾ, ಸೊ ದಟ್ ಶುಡ್ ಬಿ ಎನ್ಕೋಡೆಡ್ ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಈ ರಿಕ್ವೆಸ್ಟ್ ಡಾಟ್ ಹೆಡರ್ ಎಕ್ಸ್ ರಿಕ್ವೆಸ್ಟೆಡ್ ವಿತ್ XML HTTP ರಿಕ್ವೆಸ್ಟ್ ಅಂತ ಏನಿದೆ, ವಾಟ್ ದಿಸ್ ಇಸ್ ಡೂಯಿಂಗ್ ಅಂತ ಇದೊಂದು AJAX ರಿಕ್ವೆಸ್ಟ್ ಅಂತ ಹೇಳುತ್ತೆ ಇದು ಬೇಸಿಕಲಿ. ಸೊ ಈ ಎಕ್ಸ್ ರಿಕ್ವೆಸ್ಟೆಡ್ ವಿತ್ XML HTTP ರಿಕ್ವೆಸ್ಟ್ ಏನಿದೆ, ಇಟ್ ಈಸ್ ಸೇಯಿಂಗ್ ದಟ್ ದಿಸ್ ಇಸ್ ಅನ್ AJAX ರಿಕ್ವೆಸ್ಟ್. ಸೊ AJAX ರಿಕ್ವೆಸ್ಟ್ ಅಂತ ಏನು ಹೇಳೋಕ್ಕೆ ವಿ ಯೂಸ್ ದಿಸ್ ಲೈನ್. ಆ್ಯಂಡ್ ಇದನ್ನು ನಮ್ಮ ಏನು ಡೇಟಾ ಕಳಿಸ್ತೀವಿ ಅದು URL ಅಲ್ಲಿ ಎನ್ಕೋಡ್ ಆಗಿರಬೇಕು ಅನ್ನೋದಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಸೊ ನಾವು ಲೆಟ್ ಅಸ್ ಮೂವ್ ಆನ್. ಸೊ ಇದಿಷ್ಟು ಆದಮೇಲೆ ನೆಕ್ಸ್ಟ್ XHR ಡಾಟ್ ಆನ್ ಲೋಡ್. ಸೊ ಲೋಡ್ ಆದ ತಕ್ಷಣ it should execute the following functions. ಫಸ್ಟ್ ಥಿಂಗ್ ಏನು ಚೆಕ್ ಮಾಡ್ಬೇಕು ನಾವು ಅಂತಂದರೆ, ಸೊ XHR ಸ್ಟೇಟಸ್ನ ಚೆಕ್ ಮಾಡಬೇಕು. ಸೊ ಡಾಟ್ ಸ್ಟೇಟಸ್, ಸೊ ಇಫ್ ಇಟ್ ಈಸ್ ಸ್ಟ್ರಿಕ್ಟ್ಲಿ 200, ಓಕೆ, ಸೊ ಇದನ್ನು ಸ್ಟ್ರಿಕ್ಟ್ಲಿ 200 ಅಂತ ಕರಿತೀವಿ. ಸೊ ಈ ಟ್ರಿಪಲ್ ಈಕ್ವಲ್ಸ್ ಏನಿದೆ, ದಿಸ್ ಇಸ್ ನೋನ್ ಆಸ್ ಸ್ಟ್ರಿಕ್ಟ್ಲಿ ಈಕ್ವಲ್ ಟು. ಸೊ ಇದನ್ನು ಸ್ಟ್ರಿಕ್ಟ್ಲಿ 200 ಅಂತ ಕರಿತೀವಿ. ಈ ಸ್ಟ್ರಿಕ್ಟ್ಲಿ 200 ಏನು ಅಂತ ಕೇಳಿದರೆ ಬೇಸಿಕಲಿ, ಸೊ ಈವನ್ ದ ಡೇಟಾ ಟೈಪ್ ಶುಡ್ ಬಿ ದ ಸೇಮ್, ಅಂದರೆ ಸ್ಟ್ರಿಂಗ್ ಟೈಪೇ ಇರಬೇಕು, ಮತ್ತು ಇಟ್ ಶುಡ್ ಬಿ ಅನ್ ಇಂಟೀಜರ್ ಟೈಪೇ ಆಗಿರಬೇಕು ಅಂತ ಹೇಳ್ತಾ ಇದೀವಿ. ಸೊ ಇಲ್ಲಿ XHR ಸ್ಟೇಟಸ್ 200 ಏನು ಬಂದಿದೆ, ಇದು ಇಂಟೀಜರಲ್ಲಿ ಬರುತ್ತೆ. ಸೊ ಸ್ಟ್ರಿಂಗಲ್ಲಿ ಬಂದರೂ ಆಗಬಾರ್ದು, ಯಾತ್ರಲ್ಲಿ ಬಂದರೂ ಆಗ್ಬೋದು. ಇಟ್ ಶುಡ್ ಬಿ ಇಂಟೀಜರ್ 200, ಅಂದರೆ ಏನೋ ವ್ಯಾಲ್ಯೂನು ಚೆಕ್ ಮಾಡ್ತಾ ಇದೆ ಮತ್ತು ಟೈಪ್ನು ಚೆಕ್ ಮಾಡಿದ್ರೆ ಅದನ್ನು ಟ್ರಿಪಲ್ ಈಕ್ವಲ್ಸ್ ಟು ಇಂದ ಮಾಡ್ತೀವಿ ಜಾವಾ ಸ್ಕ್ರಿಪ್ಟಲ್ಲಿ. ಓಕೆ, ಸೊ ಇದಾಗಿದ್ದರೆ, ಸೊ ಇಫ್ ಇಟ್ ಈಸ್ 200, ಇಫ್ ಇಟ್ ಈಸ್ ಓಕೆ, ದೆನ್ ಏನಂತ ಕಳಿಸ್ಬೇಕು ಅಂತಂದರೆ ವಿ ನೀಡ್ ಟು ಸೆಂಡ್ ಅ ರೆಸ್ಪಾನ್ಸ್. ಸೊ ಅದನ್ನು ಒಂದು ವೇರಿಯೇಬಲಲ್ಲಿ ಸ್ಟೋರ್ ಮಾಡ್ತೀನಿ, ಏನು ರೆಸ್ಪಾನ್ಸ್ ಕಳಿಸ್ಬೇಕು ಅದನ್ನು. ಸೊ ಇಟ್ ಶುಡ್ ಗೋ ಥ್ರೂ JSON. ಸೊ JSON ಡಾಟ್ ಪಾರ್ಸ್. ಸೊ ಏನು ಪಾರ್ಸ್ ಆಗಬೇಕು ಅಂತಂದರೆ, ಏನು ನಮ್ಮ ರೆಸ್ಪಾನ್ಸ್ ಟೆಕ್ಸ್ಟ್, ಸೊ ನಮ್ಮ ಏನು ರೆಸ್ಪಾನ್ಸ್ ಏನು ಬಂದಿರುತ್ತೆ ಅದು ಇದನ್ನ ಇಲ್ಲಿ ಸ್ಟೋರ್ ಮಾಡ್ಕೊಂಡಿರ್ತೀನಿ. ಓಕೆ, ಸೊ ಸ್ಟೋರ್ ಮಾಡಾದಮೇಲೆ ವಿಲ್ ಮೇಕ್ ದಿಸ್ ಅನ್ ಅಲರ್ಟ್. ಸೊ ಅಲರ್ಟ್ ಏನು ಮಾಡುತ್ತೆ ಅಂತಂದರೆ, ಸೊ ನೀವು ಏನಾದ್ರು ಸಬ್ಮಿಟ್ ಮಾಡಿದಾಗ ಇಟ್ ವಿಲ್ ಒಂದು ಪಾಪಪ್ ಬರುತ್ತೆ ಗೊತ್ತಾ, ಸೊ ಅದನ್ನು ಅಲರ್ಟ್ ಅಂತ ಕರಿತೀವಿ ಜಾವಾ ಸ್ಕ್ರಿಪ್ಟಲ್ಲಿ. ಸೊ ವಾಟ್ ಈಸ್ ದಿಸ್ ಅಂತ ಕೇಳಿದ್ರೆ, ಸೊ ರೆಸ್ಪಾನ್ಸಲ್ಲಿ ಏನು ಮೆಸೇಜ್ ಸ್ಟೋರ್ ಆಗಿರುತ್ತೋ, ಸೊ MESSAG. ಸೊ ಏನು ಈ ರೆಸ್ಪಾನ್ಸಲ್ಲಿ ಇದ್ದು ರೆಸ್ಪಾನ್ಸ್ ಟೆಕ್ಸ್ಟ್ನ ಸ್ಟೋರ್ ಆಗಿದೆ ಅಲ್ವಾ, ಸೊ ಪಾರ್ಸ್ ಮಾಡಿದ ತಕ್ಷಣ ಏನಾಗಿದೆ ಅಂತ ಹೇಳುತ್ತೆ. ಸೊ ಅದನ್ನು JSON ಫಾರ್ಮ್ಯಾಟಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀವಿ. ಈ ರೆಸ್ಪಾನ್ಸಲ್ಲಿ ಏನು ಮೆಸೇಜ್ ಇರುತ್ತಲ್ಲ, ಸೊ ಅದನ್ನು ಅಲರ್ಟಾಗಿ ಪಾಪಪ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಅದಾದಮೇಲೆ ವಾಟ್ ವಿ ಆರ್ ಡೂಯಿಂಗ್ ಅಂತ ಕೇಳಿದ್ರೆ, ಸೊ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ID. ಸೊ ಏನು ID ಕೊಟ್ಟಿದ್ವಿ, ಲೆಟ್ ಮೀ ಚೆಕ್. ನೇಮ್ಗೆ
ಓಕೆ, ನೇಮ್ ಅಂತಾನೆ ಕೊಟ್ಟಿದ್ವಿ, ಸೊ ದಟ್ ಇಸ್ ಫೈನ್. ಸೊ ನೇಮ್ ಅಂತ ನೇಮ್ದು ವ್ಯಾಲ್ಯೂ ಏನಿದೆ, ಸೊ ವ್ಯಾಲ್ಯೂ, ಸೊ ಇದ್ರದ್ದು ವ್ಯಾಲ್ಯೂ ಏನಿದೆ ಇದನ್ನ ಎಂಟಿ ಮಾಡ್ತಾ ಇದ್ದೀವಿ. ಓಕೆ, ಸೊ ನಾವು ವಾಟ್ ಇಸ್ ದಿಸ್, ಏನಕ್ಕೆ ಎಂಟಿ ಮಾಡಿದ್ವಿ ಅಂತ ಕೇಳಿದ್ರೆ, ಸೊ ವೈ ಇಸ್ ಇಟ್ ಇಂಪಾರ್ಟೆಂಟ್ ಟು ರೈಟ್ ದಿಸ್. ಸೊ ಈ ಲೈನ್ ಇದೆಯಲ್ಲ, ಸೊ ಅಲರ್ಟ್ ಕಳಿಸ್ಬಿಟ್ರೆ ಸಾಕಲ್ವಾ, ಇದನ್ನ ಏನಕ್ಕೆ ಬರಿಬೇಕು ಅಂತ ನಿಮ್ಮಲ್ಲಿ ಏನಾದ್ರು ಡೌಟ್ ಬಂದಿದ್ರೆ, ಸೊ ಐ ಕ್ಲಿಯರ್ ದಟ್ ಡೌಟ್ ನಾವು ಏನಕ್ಕೆ ಮಾಡಬೇಕು. ಸೊ ಇದು ಮಾಡಲಿಲ್ಲ ಅಂತಂದ್ರೆ, ಸೊ ನಾವು ಒಂದು ರಿಜಿಸ್ಟ್ರೇಷನ್ ಆದಮೇಲೆ ಆ ಏನು ನಮ್ಮ ಫೀಲ್ಡ್ ಏನಿರುತ್ತೆ, ಸೊ ಅದು ಎಂಟಿ ಆಗಲ್ಲ. ಅಂದರೆ ವಾಟ್ ವಿ ಆರ್ ಟ್ರೈಂಗ್ ಟು ಡೂ ಅಂತ ಕೇಳಿದ್ರೆ, ನಮ್ದು ಏನು ಇನ್ಪುಟ್ ಫೀಲ್ಡ್ ಏನಿದೆ ಅದನ್ನ ಒಂದ್ಸಲ ರಿಜಿಸ್ಟ್ರೇಷನ್ ಆದಮೇಲೆ ಅದನ್ನ ನಾವು ಎಂಟಿ ಮಾಡಬೇಕು. ಸೊ ಅದನ್ನ ಎಂಟಿ ಮಾಡೋಕ್ಕೋಸ್ಕರ ವಿ ಆರ್ ಡೂಯಿಂಗ್ ದಿಸ್. ಸೊ ಇದನ್ನ ಸೆಟ್ ಮಾಡ್ತಾ ಇದೀವಿ, ಆ್ಯಂಡ್ ಇದನ್ನ ಸೆಟ್ ಮಾಡಿದ್ರೆ ನಮ್ಮ ಇನ್ಪುಟ್ ಫೀಲ್ಡ್ ಎಂಟಿ ಆಗುತ್ತೆ, ಇಲ್ಲ ಅಂತಂದ್ರೆ ಆಗಲ್ಲ. ಸೊ ದಟ್ ಈಸ್ ದ ಥಿಂಗ್. ಓಕೆ, ಸೊ ನೆಕ್ಸ್ಟ್ ಇದಾದ್ಮೇಲೆ ನಮ್ಮ ಈ ಪಾರ್ಟ್ ಮುಗೀತು. ಇನ್ ಕೇಸ್ ಸ್ಟೇಟಸ್ 200 ಆಗಿಲ್ಲ ಅಂತಂದ್ರೆ ವಾಟ್ ಶುಡ್ ಬಿ ಡನ್ ಅಂತ ಹೇಳಿದ್ರೆ, ಇಟ್ ಶುಡ್ ರೈಸ್ ಅನ್ ಅಲರ್ಟ್. ಸೊ ಅಲರ್ಟ್ ಸೇಯಿಂಗ್ ದಟ್ there was an error. So I'll just write error cannot register. ಸೊ ಇಲ್ಲಿ 200 ಸ್ಟೇಟಸ್ ಆಗಲಿಲ್ಲ ಅಂತಂದರೆ ಎರರ್ ರೈಸ್ ಮಾಡುತ್ತೆ. ಓಕೆ ಓಕೆ, ಸೊ ಇದಿಷ್ಟು ಆಯಿತು ಅಂತಂದರೆ, ಸೊ ವಿ ಹ್ಯಾವ್ ಕಂಪ್ಲೀಟೆಡ್ ಆಲ್ಮೋಸ್ಟ್ 75%. ಸೊ ನೆಕ್ಸ್ಟ್ ಏನಂತಂದರೆ, ಸೊ ನೆಕ್ಸ್ಟ್ where CSRF ಟೋಕನ್. ಸೊ ನಮ್ಮ where CSRF ಟೋಕನ್ ಏನಿದೆ ಇದನ್ನ ತಗೊಂಡು ನಾವು ಏನು ಮಾಡ್ತಾ ಇದೀವಿ ಅಂತಂದ್ರೆ, ಡಾಕ್ಯುಮೆಂಟ್ ಡಾಟ್ ಕ್ವೆರಿ ಸೆಲೆಕ್ಟರ್ input name is equal to CSRF middleware token. So middleware token, so OKEM token. Okay, so we'll close this and got value. So ಇದರಲ್ಲಿ ಏನು CSRF ಟೋಕನ್ ಏನು ವ್ಯಾಲ್ಯೂ ಇದೆ ಅದನ್ನು ಫೆಚ್ ಮಾಡ್ತಾ ಇದೀವಿ. ಓಕೆ, ಸೊ CSRF ವ್ಯಾಲ್ಯೂನ ಫೆಚ್ ಮಾಡಾದ್ಮೇಲೆ where I am creating one more variable called name. ಸೊ ಇದೆಲ್ಲಿಂದ ಬರ್ತಿ, ಇಲ್ಲಿ ಏನು ಮಾಡ್ತೀನಿ ಅಂತಾರೆ, ಅಲ್ಲಿ ಸ್ಟೋರ್ ದ ನೇಮ್. ಸೊ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ಸ್ ಬೈ ID ನೇಮ್. ಸೊ ಈ ನೇಮ್ದು ವ್ಯಾಲ್ಯೂ ಏನಿದೆ ಅದನ್ನು ಫೆಚ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದ ಲಾಸ್ಟ್ ಥಿಂಗ್ ಇಸ್ where ಪ್ಯಾರಾಮೀಟರ್ಸ್ ಏನಿದೆ ಅದು ನೇಮ್, ಸೊ ನೇಮ್ is equal to ಅಂತ ಕೊಡ್ತೀನಿ. ಸೊ ಪ್ಲಸ್ encoded URI component of name plus ampersand CSRF middleware token is equal to ಮತ್ತೆ plus encoded URI component CSRF token. ಓಕೆ, ಸೊ ಇದಿಷ್ಟು ಮಾಡಿದ್ವಿ. ಸೊ ಇಲ್ಲಿ ಏನೇನು ಮಾಡಿದ್ವಿ, ಸೊ ವಿ ಡಿಡ್ 3 ಥಿಂಗ್ಸ್. ಸೊ ಫಸ್ಟ್ ಥಿಂಗ್ ಏನು ಅಂತ ಕೇಳಿದ್ರೆ, ಒಂದು CSRF ಟೋಕನ್ ಅನ್ನೋ ವೇರಿಯೇಬಲ್ನ ಕ್ರಿಯೇಟ್ ಮಾಡ್ಕೊಂಡ್ವಿ. ಆ್ಯಂಡ್ ಕ್ವೆರಿ ಸೆಲೆಕ್ಟರ್ ಏನು ಅಂತಂದರೆ, ನಮ್ಮ HTML ಡಾಕ್ಯುಮೆಂಟ್ ಏನಿದೆ ಅದರಲ್ಲಿ ಮಲ್ಟಿಪಲ್ ಥಿಂಗ್ಸ್ ಇದ್ರೆ, ಸೊ ಅದರಲ್ಲಿ ಫಸ್ಟ್ ಥಿಂಗ್, ಸೊ ಈಗ ಫಾರ್ ಎಕ್ಸಾಂಪಲ್ ನಾನು 5 ಬಾಕ್ಸ್ ಕ್ರಿಯೇಟ್ ಮಾಡಿದ್ದೀನಿ, div ಡಾಟ್ ಬಾಕ್ಸ್ ಅಂತ ಒಂದು 5 ಬಾಕ್ಸ್ ಕ್ರಿಯೇಟ್ ಮಾಡಿದ್ದೀನಿ. ID ಒಂದು ಬಾಕ್ಸನ್ನು ID ಕೊಟ್ಬಿಟ್ಟು ಅಂತ ಹೇಳಿದ್ರೆ, ಅದಕ್ಕೆ ನಾನು ಕ್ವೆರಿ ಸೆಲೆಕ್ಟರ್ ಹಾಕಿದ್ರೆ ಇಟ್ ವಿಲ್ ಫೆಚ್ ಮೀ ದ ಫಸ್ಟ್ ಬಾಕ್ಸ್. ಓಕೆ, ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಯಾಕೆಂದರೆ ಇವಾಗ ಮಾಡಿ ತೋರ್ಸೋಕ್ಕಾಗಲ್ಲ ಅದನ್ನು, ಬಿಕಾಸ್ ವಿ ಆರ್ ಇನ್ ದ ಮಿಡಲ್ ಆಫ್ ದಿಸ್. ಬಟ್ ಕ್ವೆರಿ ಸೆಲೆಕ್ಟರ್ ಏನು ಮಾಡುತ್ತೆ ಅಂತಂದರೆ, ಬಂಚ್ ಆಫ್ ಡಿವ್ಸ್ ಇರ್ಬೋದು ಅಥವಾ ಏನಾದ್ರು ಒಂದು ಬಂಚ್ ಇದ್ದರೆ, ಸೊ ಅದರಲ್ಲಿ ಏನು ಮಾಡುತ್ತೆ ಅಂತಂದರೆ, ಅದರಲ್ಲಿ ಫಸ್ಟ್ ಥಿಂಗ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡುತ್ತೆ. ದಟ್ ಈಸ್ ಕ್ವೆರಿ ಸೆಲೆಕ್ಟರ್. ಓಕೆ, ಸೊ ಕ್ವೆರಿ ಸೆಲೆಕ್ಟರ್ ಅದು ಮಾಡುತ್ತೆ. ನೆಕ್ಸ್ಟ್ ಏನಂತ ಕೇಳಿದ್ರೆ, ಈ ಕ್ವೆರಿ ಸೆಲೆಕ್ಟರ್ ಇಂದ ನಾವು ಏನು ಸೆಲೆಕ್ಟ್ ಮಾಡ್ಕೊತಾ ಇದೀವಿ ಅಂತ ಕೇಳಿದ್ರೆ, CSRF ಟೋಕನ್ ವ್ಯಾಲ್ಯೂ ಇರುತ್ತಲ್ಲ, ಸೊ ಆ ವ್ಯಾಲ್ಯೂನ ಫೆಚ್ ಮಾಡ್ತಾ ಇದೀವಿ. ಆ್ಯಂಡ್ ದಿಸ್ ವಿಲ್ ಬಿ ಹಿಡನ್. ಸೊ
ಇದು ಹಿಡನ್ ಆಗಿರುತ್ತೆ, ಇದು ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಸೊ ವಾಟ್ ವಿ ಆರ್ ಡೂಯಿಂಗ್ ಅಂತ ಕೇಳಿದ್ರೆ ಇದ್ರ ನೇಮಿಂದ ಫೆಚ್ ಮಾಡ್ತಾ ಇದ್ದೀವಿ ನಾವು. ಸೊ ಈ CSRF ಮಿಡಲ್ ವೇರ್ ಟೋಕನ್ ಏನಿದೆ ಅದ್ರ ವ್ಯಾಲ್ಯೂನ ಫೆಚ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಈ ಟೋಕನ್ ನೆಸೆಸರಿ CSRF ಪ್ರೊಟೆಕ್ಷನ್ಗೆ. ಸೊ ಇಲ್ಲಿ ಎಕ್ಸಾಮ್ಟ್ ಕೇಳಿದ್ರು, ಸಾರಿ ಇಲ್ಲಿ ವ್ಯೂ ಅಲ್ಲಿ ಎಕ್ಸಾಮ್ಟ್ ಕೇಳಿದ್ರು ವಿ ಹ್ಯಾವ್ ಟು ಡೂ ಇಟ್. ಓಕೆ, ಸೊ ಇನ್ ಕೇಸ್ ನೀವು ಹಾಕ್ಲಿಲ್ಲ ಅಂತಂದ್ರೆ ಐ ಡೋಂಟ್ ಥಿಂಕ್ ಈ ಕೋಡಲ್ಲಿ ತುಂಬ ಮೇಜರ್ ಇಶ್ಯೂ ಬರಬಾರ್ದು, ಬಟ್ ಇನ್ ರಿಯಲ್ ವರ್ಲ್ಡ್ ದೇರ್ ವಿಲ್ ಬಿ ಇಶ್ಯೂಸ್. ಸೊ ಇಟ್ ಈಸ್ ಬೆಟರ್ ಇಫ್ ಯು ಡೂ ಇಟ್. ಓಕೆ, ನೆಕ್ಸ್ಟ್ ಏನಂತಂದರೆ ನಾವು ಡಾಕ್ಯುಮೆಂಟಲ್ಲಿ ಏನು ನೇಮ್ ಬರ್ದಿದ್ದೀವಿ ಅದು ಬರುತ್ತೆ. ಸೊ ನೆಕ್ಸ್ಟ್ ಪ್ಯಾರಾಮೀಟರ್ಸ್ ಏನೇನು, ಸೊ ನೇಮ್ ಒಂದು, ಮಿಡಲ್ ವೇರ್ ಟೋಕನ್ ಒಂದು, ಅವೆರಡನ್ನು ಎನ್ಕೋಡ್ ಮಾಡ್ತಾ ಇದೀವಿ. ಸೊ ಎನ್ಕೋಡ್ URI ಕಾಂಪೋನೆಂಟ್ ಏನಿದೆ ಇಟ್ ವಿಲ್ ಎನ್ಕೋಡ್ ಎವ್ರಿಥಿಂಗ್ ವಾಟ್ ವಿ ಹ್ಯಾವ್. ಸೊ ನಮ್ಮ ಏನು ಡೇಟಾ ಏನಕ್ಕೆ ಹಾಕಬೇಕು ಅದನ್ನೆಲ್ಲ ಎನ್ಕೋಡ್ ಮಾಡಿ ನಮ್ಮ ಪೇಜಿಗೆ ಕಳಿಸುತ್ತೆ. ಓಕೆ, ಸೊ ನೆಕ್ಸ್ಟ್ ಏನಂತಂದರೆ, ಸೊ ದ ಲಾಸ್ಟ್ ಲೈನ್ ಆಫ್ ಅವರ್ ಕೋಡ್ ಏನು ಅಂತ ಕೇಳಿದ್ರೆ xhr.send. ಸೊ ಇಟ್ ಹೇಗೆ ಕಳಿಸೋದು ಅಂತಂದರೆ ವಿತ್ ಆಲ್ ದಿಸ್ ಪ್ಯಾರಾಮೀಟರ್ಸ್. ಸೊ ನಾವೇನು ನೇಮ್ ಮತ್ತು ಟೋಕನ್ ಏನಿದೆ ಸೊ ಇದ್ರ ಮೂಲಕ ಕಳಿಸ್ತೀವಿ. ಸೊ ದಿಸ್ ಎಂಡ್ಸ್ ಯುವರ್ ಪ್ರೋಗ್ರಾಮ್. ಸೊ ನಿಮ್ಮ ಪ್ರೋಗ್ರಾಮ್ ಕೋಡಿಂಗ್ ಪಾರ್ಟ್ ಇಲ್ಲಿ ಮುಗೀತು. ಓಕೆ, ಸೊ ನಾವು ಲೆಟ್ಸ್ ರನ್ ಅವರ್ ಕೋಡ್. ಸೊ python manage.py make migrations. So it is created. Next ಏನಂತಂದ್ರೆ, ಸೊ python manage.py migrate. ಸೊ migrate ಆಯಿತು. ನೆಕ್ಸ್ಟು python manage.py run server. ಓಕೆ, ಸೊ ರನ್ ಸರ್ವರ್ ಕೊಟ್ಟ ತಕ್ಷಣ ಸರ್ವರ್ ರನ್ ಆಗ್ತಿದೆ. ಲೆಟ್ಸ್ ಗೋ ಟು ಅವರ್ ಸರ್ವರ್. ಸೊ ನಮ್ಮ urls.py ನಾನು ಏನು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಸೊ ಯು ಕ್ಯಾನ್ ಚೆಕ್ ಇಟ್ ಹಿಯರ್. ಸೊ urls.py ಅಲ್ಲಿ ಸೊ ಪ್ರೋಗ್ರಾಮ್ 10, ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿದ್ದೀವಿ, ಸೊ ಪ್ರೋಗ್ರಾಮ್ 10/register ಅಂತ ಕೊಟ್ಟಿದ್ದೀವಿ. ಸೊ ವಿಲ್ ಡೂ ದ್ಯಾಟ್. ಸೊ ಪ್ರೋಗ್ರಾಮ್ 10/register. ಸೊ ನಾವು Ctrl+Alt ಪ್ರೆಸ್ ಮಾಡಿ ಇಲ್ಲಿಗೆ ಬಂದಿದ್ದೀವಿ. ಸೊ ವಾಟ್ ಐಲ್ ಡೂ ಇಸ್ ಐಲ್ ರಿಜಿಸ್ಟರ್ Alice. Okay, so this has registered now. So let's check this in our code. So, in our database, so admin students. Oh yeah, so Alice register agide. So with this, I hope you have understood everything. So I hope you have understood everything. Also, one more thing, we should add a method here, post, so that it will be better. And now we'll again check. So if it is making any difference. So if you get any error, so ಏನಾರು ಎರರ್ ಬಂತು ಅಂದರೆ ಚೆಕ್ ಯೂಸಿಂಗ್ ದ ಮೆಥಡ್ ಪೋಸ್ಟ್. ಸೊ ಪೋಸ್ಟ್ ಅನ್ನೋ ಮೆಥಡ್ನ ಯೂಸ್ ಮಾಡಿ ಚೆಕ್ ಮಾಡಿ ಒಂದ್ಸಲ. ಸೊ ಟು ಮೇಕ್ ಶೂರ್ there is no error. So I'll add one more here. So I'll add Bob and it is saying registered successfully. And if we go to admin, so admin and program 10, so yeah, so both the students are registered. So I hope you have understood. If you have any doubts, leave it in the comment section. We are here to answer, and thank you. Also guys, before signing off, make sure you have added CSRF token here. So ನಾನು ಕೋಡ್ ಮಾಡ್ತಿರುವಾಗ CSRF ಟೋಕನ್ ಆ್ಯಡ್ ಮಾಡಿರಲಿಲ್ಲ. ಸೊ ದಟ್ ಈಸ್ ದ ರೀಸನ್. ಮೇ ಬಿ ನೀವು ಆಲಿಸ್ ಅಂತ ರಿಜಿಸ್ಟರ್ ಕೊಟ್ಟು ರಿಜಿಸ್ಟರ್ ಅಂತ ಪ್ರೆಸ್ ಮಾಡಿದ ತಕ್ಷಣ ಸಮ್ಟೈಮ್ಸ್ ವರ್ಕ್ ಆಗದೆ ಇರ್ಬೋದು. ಸೊ ಪ್ಲೀಸ್ ಮೇಕ್ ಶೂರ್ ನೀವು ಇಲ್ಲಿ CSRF ಟೋಕನ್ನ ಆ್ಯಡ್ ಮಾಡಿದ್ದೀರಾ ಆ್ಯಂಡ್ ವಾಟ್ ಯು ಹ್ಯಾವ್ ಟು ಮೆಥಡ್ ಪೋಸ್ಟ್ ಅಂತ ಕೊಟ್ಟಿದ್ದೀರಾ ಅಂತ ಪ್ಲೀಸ್ ಮೇಕ್ ಶೂರ್. ಸೊ ದಟ್ ಈಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. Please follow us for more such videos, and thank you. Bye bye.